ಓಂ ಶಾಂತಿ. ಮುರಳಿ ದಿನಾಂಕ 10/2/26. ಬಾಬ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, ಖುದಾ ತುಮಾರಾ ದೋಸ್ತ್ है, रावण दुश्मन है, इसलिए तुम खुदा को प्यार करते और रावण को जलाते हो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಭಗವಂತ ತಮ್ಮ ಮಿತ್ರ ಆಗಿದ್ದಾರೆ, ರಾವಣ ಶತ್ರು ಆಗಿದ್ದಾನೆ. ಅದಕ್ಕಾಗಿ ತಾವು ಭಗವಂತನನ್ನ ಪ್ರೀತಿ ಮಾಡ್ತೀರಿ ಮತ್ತೆ ರಾವಣನನ್ನ ಸುಡ್ತೀರಿ ಅಂತಾರೆ ಬಾಬಾ. ಪ್ರಶ್ನೆ: किन बच्चों को अनेकों की आशीर्वाद स्वतः मिलती जाती है? ಯಾವ ಮಕ್ಕಳಿಗೆ ಅನೇಕರ ಆಶೀರ್ವಾದ ಸ್ವತಃ ಸಿಗ್ತಿರ್ತದೆ? उत्तर: जो बच्चे याद में रह स्वयं भी पवित्र बनते और दूसरों को भी आप समान बनाते हैं. ಯಾವ ಮಕ್ಕಳು ನೆನಪಿನಲ್ಲಿದ್ದು ಸ್ವಯಂ ಕೂಡ ಪವಿತ್ರ ಆಗ್ತಾರೆ ಮತ್ತು ಅನ್ಯರನ್ನು ಕೂಡ ತಮ್ಮ ಸಮಾನ ಮಾಡ್ಕೊಳ್ತಾರೆ. उन्हें अनेकों की आशीर्वाद मिल जाती है, वे बहुत ऊंच पद पाते हैं. ಸೊ ಅಂಥವರಿಗೆ ಅನೇಕರ ಆಶೀರ್ವಾದ ಸಿಕ್ಬಿಡ್ತದೆ, ಅವರು ಬಹಳ ಶ್ರೇಷ್ಠ ಪದವಿಯನ್ನ ಪಡ್ಕೋತಾರೆ. बाप तुम बच्चों को श्रेष्ठ बनने की एक ही श्रीमत देते हैं. ತಂದೆ ತಾವು ಮಕ್ಕಳಿಗೆ ಶ್ರೇಷ್ಠ ಆಗ್ಲಿಕ್ಕಾಗಿ ಒಂದೇ ಶ್ರೀಮತ ಕೊಡ್ತಾರೆ. बच्चे किसी भी देहदारी को याद न कर मुझे याद करो. ಏನ್ ಶ್ರೀಮತ ಕೊಡ್ತಾರೆ ಬಾಬಾ? ಮಕ್ಕಳೇ, ಯಾವುದೇ ದೇಹದಾರಿಯನ್ನ ನೆನಪು ಮಾಡದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತಾರೆ ಬಾಬಾ. ಗೀತ: ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂದಿತು. ओम शांति. ओम शांति का अर्थ तो रूहानी बाप ने रूहानी बच्चों को समझाया है. ಓಂ ಶಾಂತಿಯ ಅರ್ಥವನ್ನಂತೂ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಓಂ ಮಾನ ಮೇ ಆತ್ಮ ಹೂ ಔರ್ ಯಹ ಮೇರಾ ಶರೀರ ಹೈ. ಓಂ ಅಂದ್ರೆ ನಾನು ಆತ್ಮ ಆಗಿದ್ದೀನಿ, ಇದು ನನ್ನ ಶರೀರ ಆಗಿದೆ. ಆತ್ಮ ತೋ ದೇಖ್ನೆ ಮೇ ನಹಿ ಆತಿ ಹೈ. ಆತ್ಮ ಅಂತೂ ಅದನ್ನ ಈ ಕಣ್ಣಿಂದ ನೋಡಕ್ಕಾಗಲ್ಲ. ಆತ್ಮ ಮೇ ಹಿ ಅಚ್ಚೆ ವ ಬೂರೆ ಸಂಸ್ಕಾರ ರಹತೆ ಹೈ. ಆತ್ಮದಲ್ಲಿನೇ ಒಳ್ಳೆ ಮತ್ತು ಕೆಟ್ಟ ಸಂಸ್ಕಾರ ಇರುತ್ತೆ. ಆತ್ಮ ಮೇ ಹಿ ಮನ ಬುದ್ಧಿ ಹೈ. ಆತ್ಮದಲ್ಲೇ ಮನಸ್ಸು ಮತ್ತು ಬುದ್ಧಿ ಇದೆ. ಶರೀರ ಮೇ ಬುದ್ಧಿ ನಹಿ ಹೈ. ಶರೀರದಲ್ಲಿ ಬುದ್ಧಿ ಇಲ್ಲ. ಮುಖ್ಯ ಹೈ ಆತ್ಮ. ಮುಖ್ಯವಾಗಿರುವಂಥದ್ದು ಆತ್ಮ. ಶರೀರ ತೋ ಮೇರಾ ಹೈ. ಶರೀರ ಅಂತೂ ನಂದು. ಆತ್ಮ ಕೋ ಕೋಯಿ ದೇಖ್ ನಹಿ ಸಕ್ತೆ. ಆತ್ಮವನ್ನ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರಕ್ಕೋ ಆತ್ಮ ದೇಖ್ತಿ ಹೈ. ನೋಡಿ, ಶರೀರವನ್ನ ಆತ್ಮ ನೋಡ್ತದೆ, ಆತ್ಮಕ್ಕೋ ಶರೀರ ನಹಿ ದೇಖ್ ಸಕ್ತಾ. ಆದ್ರೆ ಆತ್ಮವನ್ನ ಶರೀರ ನೋಡಕ್ಕಾಗೋದಿಲ್ಲ. ಆತ್ಮ ನಿಕಲ್ ಜಾತಿ ಹೈ ತೋ ಶರೀರ ಜಡ ಬನ್ ಜಾತಾ ಹೈ. ನೋಡಿ, ಆತ್ಮ ಈ ದೇಹದಿಂದ ಹೋಗ್ಬಿಡ್ತು ಅಂದ್ರೆ ಶರೀರ ಜಡ ಆಗ್ಬಿಡುತ್ತೆ. ಆತ್ಮ ದೇಖಿ ನಹಿ ಜಾ ಸಕ್ತಿ. ಆತ್ಮವನ್ನ ಈ ಸ್ಥೂಲ ಕಣ್ಣಿಂದ ನೋಡ್ಲಿಕ್ಕಾಗೋದಿಲ್ಲ. ಶರೀರ ದೇಖಾ ಜಾತಾ ಹೈ, ಆದ್ರೆ ಶರೀರವನ್ನ ನೋಡಲಾಗ್ತದೆ. वैसे ही आत्मा का जो बाप है जिसको ओ गॉड फादर कहते हैं वह भी देखने में नहीं आते. ನೋಡಿ, ಹೇಗೆ ಆತ್ಮನು, ಆತ್ಮದ ತಂದೆ ಕೂಡ ಹಾಗೇನೆ. ಯಾರಿಗೆ ನಾವು ಓ ಗಾಡ್ ಫಾದರ್ ಅಂತ ಹೇಳ್ತೀವಿ, ಅವರನ್ನು ಕೂಡ ನಾವು ಈ ಕಣ್ಣಿನ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉನ್ಕೋ ಸಮಜಾ ಜಾತಾ ಹೈ, ಜಾನಾ ಜಾತಾ ಹೈ. ಅವರನ್ನ ತಿಳ್ಕೊಳ್ಳಾಗುತ್ತೆ ಮತ್ತು ಅರಿತುಕೊಳ್ಳಲಾಗುತ್ತೆ. ಹಮ್ ಆತ್ಮ ಸ ಬ್ರದರ್ಸ್ ಹೇ. ನಾವೆಲ್ಲ ಆತ್ಮಗಳು ಪರಸ್ಪರ ಸೋದರರಾಗಿದ್ದೀವಿ. ಶರೀರ ಮೇ ಆತೆ ಹೇ ತೋ ಕಹೆಂಗೆ ಯ ಭಾಯಿ ಭಾಯಿ ಹೇ ಯ ಬಹನ್ ಭಾಯಿ ಹೇ. ಶರೀರದಲ್ಲಿ ಬಂದ ಹೇಳ್ಬಿಡ್ತೀವಿ ಇವರು ಸೋದರ ಸೋದರ ಅಥವಾ ಸೋದರ ಸೋದರಿ. ಆತ್ಮ ತೋ ಸಬ್ ಭಾಯಿ ಭಾಯಿ ಹೇ. ಆದ್ರೆ ಆತ್ಮ ಎಲ್ಲರೂ ಪರಸ್ಪರ ಸೋದರ ಸೋದರಾಗಿದ್ದಾರೆ. ಆತ್ಮಾओं का बाप है परमपिता परमात्मा. ಆತ್ಮಗಳ ತಂದೆಯಾಗಿದ್ದಾರೆ ಪರಂಪಿತ ಪರಮಾತ್ಮ. ಜಿಸ್ಮಾನಿ ಬಾಯಿ ಬಹನ್ ಏಕ ದೋ ಕೋ ದೇಖ್ ಸಕ್ತೆ ಹೈ. ನೋಡಿ, ದೈಹಿಕ ಸೋದರ ಸೋದರಿ ಒಬ್ಬರಿನ್ನೊಬ್ಬರನ್ನ ನೋಡಬಹುದು. ಆತ್ಮಾओं का बाप एक है, उनको देख नहीं सकते.
ಆದ್ರೆ ಆತ್ಮಗಳ ತಂದೆ ಒಬ್ರೆ, ಬಟ್ ಅವ್ರ ನೋಡ್ಲಿಕ್ಕಾಗೋದಿಲ್ಲ. तो अब बाप आए हैं ಪುರಾನಿ ದುನಿಯಾಕೋ ನಯಾ ಬನಾನೆ. ಹಾಗಾದ್ರೆ ಈಗ ತಂದೆ ಬಂದಿದ್ದಾರೆ ಹಳೆದನ್ನ ಹೊಸದನ್ನಾಗಿ ಮಾಡ್ಲಿಕ್ಕೆ. ನೈ ದುನಿಯಾ ಸತ್ಯುಗತಿ, ಹೊಸ ಜಗತ್ತು ಸತ್ಯುಗ ಆಗಿತ್ತು. ಅಬ್ ಪುರಾನಿ ದುನಿಯಾ ಕಲಿಯುಗ ಹೇ, ಇನ್ಕೋ ಅಬ್ ಬದಲ್ನಾ ಹೇ. ಈಗ ಇದು ಹಳೆ ಜಗತ್ತು ಕಲಿಯುಗ ಆಗಿದೆ, ಇದು ಬದಲಾವಣೆ ಆಗ್ಬೇಕಂತಾರ ಬಾಬಾ. ಪುರಾನಿ ದುನಿಯಾ ತೋ ಖತಮ್ ಹೋನಿ ಚಾಹಿಯೇನಾ, ಹಳೆ ಜಗತ್ತಂತೂ ವಿನಾಶ ಆಗ್ಲೇಬೇಕಲ್ವಾ. पुराना घर खत्म हो नया घर बनता है ना, वैसे पुरानी दुनिया भी खलास होनी है. ಹೆಂಗೀಗ ಹಳೆ ಮನೆ ನಾಶ ಆಗಿ ಮತ್ತೆ ಹೊಸ ಮನೆ ತಯಾರಾಗ್ತದೋ ಹಾಗೆ ಈ ಹಳೆ ಜಗತ್ತು ಕೂಡ ಖಲಾಸ್ ವಿನಾಶ ಆಗಲಿದೆ. ಸತ್ಯುಗ್ ಬಾದ್ ಫಿರ್ ತ್ರೇತಾ ದ್ವಾಪರ್ ಕಲಿಯುಗ್ ಫಿರ್ ಸತ್ಯುಗ್ ಆನಾ ಜರೂರ್ ಹೈ. ನೋಡಿ, ಸತ್ಯುಗದ ನಂತರ ತ್ರೇತಾ ದ್ವಾಪರ ಕಲಿಯುಗ, ಮತ್ತೆ ಪುನಃ ಸತ್ಯುಗ ಅವಶ್ಯವಾಗಿ ಬರ್ತದೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋನಿ ಹೇ, ಇಡೀ ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ಲೇಬೇಕು. ಸತ್ಯುಗ ಮೇ ಹೋತಾ ಹೈ ದೇವಿ ದೇವತಾओं का ರಾಜ್ಯ, ಸತ್ಯುಗದಲ್ಲಿರುತ್ತೆ ದೇವಿ ದೇವತೆಗಳ ರಾಜ್ಯ. ಸೂರ್ಯವಂಶಿ और ಚಂದ್ರವಂಶಿ, उनको कहा जाता है लक्ष्मी नारायण की डिनास्टी, ರಾಮ್ ಸೀತಾ ಕಿ ಡಿನಾಸ್ಟಿ. ನೋಡಿ, ಸೂರ್ಯವಂಶಿ ಮತ್ತು ಚಂದ್ರವಂಶಿ. ಸೊ ಸೂರ್ಯವಂಶಿ ಅಂತಂದ್ರೆ ಹೇಳಲಾಗುತ್ತೆ ಲಕ್ಷ್ಮೀ ನಾರಾಯಣರ ರಾಜಧಾನಿ, ಚಂದ್ರವಂಶಿ ಅಂತಂದ್ರೆ ರಾಮ ಸೀತೆಯರ ರಾಜಧಾನಿ. ಎತ್ತು ಸಹಜ ಹೇನಾ, ಇದಂತೂ ಸಹಜ ಇದೆ ತಾನೆ. ಫಿರ್ ದ್ವಾಪರ ಕಲಿಯುಗ ಮೇ ಔರ್ ಧರ್ಮ ಆತೆ ಹೈ, ನಂತರ ದ್ವಾಪರ ಕಲಿಯುಗದಲ್ಲಿ ಮತ್ತೆ ಬೇರೆ ಧರ್ಮಗಳು ಬರ್ತದೆ. ಫಿರ್ ದೇವತಾएं जो पवित्र थे वह अपवित्र बन जाते हैं, ಆಗ ದೇವತೆಗಳೇನು ಪವಿತ್ರ ಇದ್ರಲ್ವಾ ಅವ್ರು ಅಪವಿತ್ರ ಆಗ್ಬಿಡ್ತಾರೆ. ಇನ್ಕೋ ಕಹಾ ಜಾತಾ ಹೈ ರಾವಣ ರಾಜ್, ಇದಕ್ಕೆ ಹೇಳಲಾಗತ್ತೆ ರಾವಣ ರಾಜ್ಯ. ರಾವಣ ಕೋ ವರ್ಷ ವರ್ಷ ಜಲಾತೆ ಆತೆ ಹೈ ಪರಂತು ಜಲ್ತಾ ಹಿ ನಹಿ ಫಿರ್ ಜಲಾತೆ ರಹತೆ. ನೋಡಿ, ರಾವಣನನ್ನ ವರ್ಷ ವರ್ಷನೂ ಸುಡ್ತಾ ಬರ್ತಾರೆ, ಅದನ್ನು ಸುಟ್ಟು ಹೋಗೋದೇ ಇಲ್ಲ, ಮತ್ತು ಸುಡುತ್ತಿರ್ತಾರೆ. यह है सबका बड़ा दुश्मन इसलिए उनको जलाने की रस्म पड़ गई है. ರಾವಣ ಅಂದ್ರೆ ಎಲ್ಲರಿಗೂ ದೊಡ್ಡ ಶತ್ರು, ಅದಕ್ಕೆ ರಾವಣನನ್ನ ಸುಡುವಂತ ಪದ್ಧತಿ ಮಾಡ್ಕೊಂಡಿದ್ದಾರೆ. ಭಾರತ್ ಕಾ ನಂಬರ್ 1 ದುಶ್ಮನ್ ಕೌನ್ ಹೈ, ಭಾರತದ ನಂಬರ್ 1 ಶತ್ರು ಯಾರು? और फिर ನಂಬರ್ 1 ದೋಸ್ತ್ ಸದಾ ಸುಖ ದೇನೆ ವಾಲಾ ಹೈ ಖುದಾ. ಆಮೇಲೆ ನಂಬರ್ 1 ಮಿತ್ರ, ಸದಾ ಸುಖ ಕೊಡುವಂತಹ ಮಿತ್ರ ಭಗವಂತ ಆಗಿದ್ದಾರೆ. ಖುದಾ ಕೋ ದೋಸ್ತ್ ಕಹತೆ ಹೈ ನಾ, ಭಗವಂತನಿಗೆ ಗೆಳೆಯ ಅಥವಾ ಮಿತ್ರ ಅಂತಾರಲ್ವಾ. ಇಸ್ ಪರ್ ಏಕ್ ಕಹಾನಿ ಭಿ ಹೈ, ಇದ್ರ ಮೇಲೆ ಒಂದು ಕಥೆ ಕೂಡ ಇದೆ. तो ಖುದಾ ಹೈ ದೋಸ್ತ್, ರಾವಣ ಹೈ ದುಶ್ಮನ್. ಹಾಗಾದ್ರೆ ಭಗವಂತ ಅಂದ್ರೆ ಮಿತ್ರ ಗೆಳೆಯ, ರಾವಣ ಅಂದ್ರೆ ಶತ್ರು. ಖುದಾ ಜೋ ದೋಸ್ತ್ ಹೈ ಉನ್ಕೋ ಕಭಿ ಜಲಾಯೆಂಗೆ ನಹಿ, ಖುದಾ ಯಾರು ಮಿತ್ರ ಆಗಿದ್ದಾರೆ ಅವರನ್ನು ಎಂದಿಗೂ ಸಮೇತ ಸುಡೋದಿಲ್ಲ. वह है दुश्मन इसलिए 10 शीश वाला रावण बनाए उनको ವರ್ಷ ವರ್ಷ ಜಲಾತೆ. ಅವನಾಗಿದ್ದಾನೆ ಶತ್ರು, ಅದಕ್ಕೆ 10 ತಲೆ ಉಳ್ಳಂತ ರಾವಣನನ್ನ ಮಾಡಿ ಅವನನ್ನ ಪ್ರತಿ ವರ್ಷನೂ ಸುಡ್ತಾರೆ. ಗಾಂಧೀಜಿ ಬಿ ಕಹತೆ ಥೇ ಹಮ್ಕೋ ರಾಮರಾಜ್ಯ ಚಾಹಿಯೇ, ಗಾಂಧೀಜಿ ಕೂಡ ಹೇಳ್ತಾ ಇದ್ರು ನಮ್ಗೆ ರಾಮರಾಜ್ಯ ಬೇಕು ಅಂತ. ರಾಮರಾಜ್ಯ ಮೇ ಸುಖ ಹೈ ರಾವಣ ರಾಜ್ಯ ಮೇ ದುಃಖ ಹೈ. ರಾಮರಾಜ್ಯದಲ್ಲಿ ಸುಖ ಇದೆ, ರಾವಣ ರಾಜ್ಯದಲ್ಲಿ ದುಃಖ ಇದೆ. ಅಬ್ ಯಹ ಕೌನ್ बैठ ಸಮझಾತೆ, ಹಾಗಾದ್ರೆ ಈಗ ಇದನ್ನ ಯಾರು ಕೂತ್ಕೊಂಡು ನಮಗೆ ತಿಳಿಸ್ತಾರೆ? ಪತೀತ ಪಾವನ್ ಬಾಪ್, ಪತೀತ ಪಾವನ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ. ಶಿವ ಬಾಬಾ ಬ್ರಹ್ಮ ಹೈ ದಾದಾ, ಶಿವ ಬಾಬಾ ಮತ್ತೆ ಬ್ರಹ್ಮ ಆಗಿದ್ದಾರೆ ದಾದಾ. ಬಾಬಾ ಹಮೇಶಾ ಸಹಿ ಬಿ ಕರ್ತೆ ಹೈ ಬಾಪ್ ದಾದಾ, ಬಾಬಾ ಯಾವಾಗ್ಲೂ ಕೂಡ ಸಿಗ್ನೇಚರ್ ಮಾಡ್ಬೇಕಾದ್ರೆ ಬಾಪ್ ದಾದಾ ಅಂತ ಸಿಗ್ನೇಚರ್ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮ ಬೀತೋ ಸಬಕ ಹೋಗಯನ, ಪ್ರಜಾಪಿತ ಬ್ರಹ್ಮ ಅವರು ಕೂಡ ಎಲ್ಲವರಾಗಿದ್ದಾರೆ ತಾನೆ. ಜಿಸ್ಕೋ ಆಡಮ್ ಬಿ ಕಹಾ ಜಾತಾ ಹೈ, ಯಾರಿಗೆ ಆಡಮ್ ಅಂತ ಹೇಳಲಾಗತ್ತೆ. ಉನ್ಕೋ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಹಾ ಜಾತಾ ಹೈ, ಅವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗತ್ತೆ. ಮನುಷ್ಯ ಸೃಷ್ಟಿ ಮೇ ಪ್ರಜಾಪಿತ ಹುವ, ಅವರು ಮನುಷ್ಯ ಸೃಷ್ಟಿಯಲ್ಲಿ ಪ್ರಜಾಪಿತ ಆಗಿದ್ದಾರೆ.
प्रजापिता ब्रह्मा द्वारा ब्राह्मण रचे जाते हैं. फिर ब्राह्मण सो ದೇವತಾ ಬಂತೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನ ರಚಿಸಲಾಗ್ತದೆ. ಮತ್ ಅವರೇ ಬ್ರಾಹ್ಮಣರು ದೇವತಾ ಆಗ್ತಾರೆ. ದೇವತಾಯೇ ಫಿರ್ ಕ್ಷತ್ರಿಯ ವೈಶ್ಯ ಶೂದ್ರ ಬನ್ ಜಾತೆ. ದೇವತೆಗಳ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಆಗ್ತಾರೆ. इनको कहा जाता है ಪ್ರಜಾಪಿತ ಬ್ರಹ್ಮ ಮನುಷ್ಯ ಸೃಷ್ಟಿ ಕಾ ಬಡ. ಇವ್ರಿಗೆ ಹೇಳಲಾಗುತ್ತೆ ಪ್ರಜಾಪಿತ ಬ್ರಹ್ಮ ಮನುಷ್ಯ ಸೃಷ್ಟಿಗೆನೆ ದೊಡ್ಡವರು, ಹಿರಿಯರು. ಪ್ರಜಾಪಿತ ಬ್ರಹ್ಮಕ್ಕೆ ಕಿತ್ತನೆ ಢೇರ್ ಬಚ್ಚೆ ಹೇ. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟು ಅನೇಕ ಮಕ್ಕಳಿದ್ದಾರೆ. ಬಾಬಾ ಬಾಬಾ ಕಹತೆ ರಹತೆ. ಅವರೆಲ್ಲರೂ ಬಾಬಾ ಬಾಬಾ ಅಂತ ಹೇಳ್ತಿರ್ತಾರೆ. ಯಹ ಹೇ ಸಾಕಾರ ಬಾಬಾ. ಇವರಾಗಿದ್ದಾರೆ ಸಾಕಾರ ತಂದೆ. ಶಿವ ಬಾಬಾ ಹೇ ನಿರಾಕಾರ ಬಾಬಾ. ಶಿವ ಬಾಬಾ ಆಗಿದ್ದಾರೆ ನಿರಾಕಾರ ತಂದೆ. गाया भी जाता है ಪ್ರಜಾಪಿತ ಬ್ರಹ್ಮ ದ್ವಾರ ನೈ ಮನುಷ್ಯ ಸೃಷ್ಟಿ ರಚತೆ. ಗಾಯನ ಕೂಡ ಮಾಡಲಾಗುತ್ತೆ. ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಹೊಸ ಮನುಷ್ಯ ಸೃಷ್ಟಿಯನ್ನ ರಚಿಸಲಾಗುತ್ತೆ. ಅವು ತುಮಾರಿಯ ಪುರಾಣಿ ಖಾಲ್ ಹೇ. ಬಾಬಾ ಹೇಳ್ತಾರೆ ಈಗ ಇದು ತಮ್ಮದು ಹಳೆ ಶರೀರ. ಯ ಹೈ ಹಿ ಪತಿತ ದುನಿಯಾ ರಾವಣ ರಾಜ್. ಇದಿರೋದೇ ಪತಿತ ಜಗತ್ತು, ರಾವಣ ರಾಜ್ಯ. अब रावण की असुरी दुनिया खत्म हो जाएगी. ಈಗ ರಾವಣನ ಈ ಅಸುರಿ ಜಗತ್ತು ನಾಶ ಆಗತ್ತೆ. उसके लिए ही यह महाभारत लड़ाई है. ಅದಕ್ಕಾಗಿನೇ ಈ ಮಹಾಭಾರತ ಯುದ್ಧ ಇದೆ. फिर सत्युग में इस रावण दुश्मन को कोई जलाएंगे ही नहीं. ಆಮೇಲೆ ಸತ್ಯುಗದಲ್ಲಿ ಈ ರಾವಣ ಶತ್ರುವನ್ನ ಯಾರಲ್ಲಿ ಸುಡೋದೇ ಇಲ್ಲ. ರಾವಣ ಹೋಗಾ ಹಿ ನಹಿ. ಯಾಕಂದ್ರೆ ರಾವಣನೇ ಇರುವುದಿಲ್ಲ ಅಲ್ವಾ. रावण ने ही दुख की दुनिया बनाई है. ರಾವಣನೇ ಈ ದುಃಖದ ಜಗತ್ತನ್ನ ರಚನೆ ಮಾಡಿದ್ದಾನೆ. ऐसे नहीं जिनके पास पैसे बहुत है, बड़े बड़े महल है, वह स्वर्ग में है. ಹಿಂಗಲ್ಲ. ಮತ್ತೆ ಯಾರ ಹತ್ರ ಹಣ ಬಹಳ ಇದೆ ಅಥವಾ ದೊಡ್ಡ ದೊಡ್ಡ ಮಹಲ್ ಇದೆ ಅವ್ರು ಸ್ವರ್ಗದಲ್ಲಿದ್ದಾರೆ ಅಲ್ಲ. बाप समझाते बल किसके पास करोड़ हैं परंतु यह तो सब मिट्टी में मिल जाने वाले हैं. ಬಾಬಾ ತಿಳಿಸ್ತಾ ಇದ್ದಾರೆ ಬಲೆ ಕೆಲವ್ರ ಹತ್ರ ಕೋಟಿಗಟ್ಲೆ ಇರಬಹುದು, ಆದ್ರೆ ಬಾಬಾ ಹತ್ರ ಇದೆಲ್ಲ ಮಣ್ಣು ಪಾಲಾಗಲಿದೆ. ನೈ ದುನಿಯಾ ಮೇ ಫಿರ್ ನೈ ಖಾನಿಯಾ ನಿಕಲ್ತಿ ಹೇ. ಹೊಸ ಜಗತ್ನಲ್ಲಿ ಮತ್ತೆ ಹೊಸ ಗಣಿಗಳು ಹುಟ್ಕೊಳ್ಳುತ್ತೆ. ಜಿಸಸೆ ನೈ ದುನಿಯಾಕ್ಕೆ ಮಹಲ್ ಆದಿ ಸಾರೆ ಬನಾಯೆ ಜಾತೆ ಹೇ. ಅದರಿಂದ ಹೊಸ ಜಗತ್ತಿನ ಮಹಲ್ಗಳು ಎಲ್ಲ ತಯಾರಾಗ್ತದೆ. ये पुरानी दुनिया अब खत्म होनी है. ಈಗ ಈ ಹಳೆ ಜಗತ್ತು ವಿನಾಶ ಆಗಲಿದೆ. मनुष्य भक्ति करते ही हैं सदगति के लिए. हमको पावन बनाओ, हम विशेष बन गए हैं. ನೋಡಿ ಮನುಷ್ಯರು ಭಕ್ತಿ ಮಾಡೋದೇ ಸದ್ಗತಿಗಾಗಿ. ಹೇಳ್ತಾರೆ ನಮ್ಮನ್ನ ಪಾವನ ಮಾಡು, ನಾವು ವಿಕಾರಿ ಆಗ್ಬಿಟ್ಟಿದೀವಿ. ವಿಶೇಷಕೋ ಪತೀತ್ ಕಹಾ ಜಾತಾ ಹೇ. ಬಾಬೈತರ ವಿಕಾರಿಗಳಿಗೆನೆ ಪತೀತರು ಅಂತ ಹೇಳಲಾಗತ್ತೆ. ಸತ್ಯುಗ ಮೇ ಹೇ ಹಿ ವೈಸ್ಲೆಸ್ ಸಂಪೂರ್ಣ ನಿರ್ವಿಕಾರಿ. ಸತ್ಯುಗದಲ್ಲಿ ಇರೋದೇ ಬಾಬಾ ತಿಳಿಸ್ತಾ ಇದ್ದಾರೆ ಏಕ್ದಮ್ ನಿರ್ವಿಕಾರಿ. ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳ್ತಾರೆ. ವಹಾ ಬಚ್ಚೆ ಯೋಗ ಬಲ್ ಸೆ ಪೈದಾ ಹೋತೆ ಹೇ, ವಿಕಾರ ವಹಾ ಹೋತಾ ಹಿ ನಹಿ. ಅಲ್ಲಿ ಮಕ್ಕಳು ಕೂಡ ಯೋಗ ಬಲದಿಂದ ಜನ್ಮ ತಗೊಳ್ತಾರೆ. ಬಾಬಾ ಹತ್ರ ಯಾಕಂದ್ರೆ ಅಲ್ಲಿ ವಿಕಾರ ಅನ್ನುವಂಥದ್ದು ಇರುವುದೇ ಇಲ್ಲ. ನ ದೇಹ ಅಭಿಮಾನ್ ನ ಕಾಮ ಕ್ರೋಧ. ದೇಹಾಭಿಮಾನನ ಇರೋದಿಲ್ಲ, ಕಾಮ ಕ್ರೋಧ ಯಾವುದು ಕೂಡ ಸತ್ಯುಗದಲ್ಲಿ ಇರೋದಿಲ್ಲ. ಪಾಂಚ್ ವಿಕಾರ ಹೋತೆ ನಹಿ ಇಸ್ಲೇ ವಹಾ ಕವಿ ರಾವಣ ಕೋ ಜಲಾತೆ ಹಿ ನಹಿ. ಅಂದ್ರೆ ಅರ್ಥ ಅಲ್ಲಿ 5 ವಿಕಾರ ಪಂಚವಿಕಾರಗಳು ಇರುವುದೇ ಇಲ್ಲ. ಅದಕ್ಕಾಗಿ ಅಲ್ಲೆಂದಿಗೂ ರಾವಣನನ್ನ ಸುಡೋದೇ ಇಲ್ಲ. ಯಹಾ ತೋ ರಾವಣ ರಾಜ್ಯ ಹೇ. ಇಲ್ಲಂತೂ ರಾವಣ ರಾಜ್ಯ ಇದೆ. ಅಬ ಬಾಪ ಕಹತೆ ತುಮ್ ಪವಿತ್ರ ಬನು. ಈಗ ತಂದೆ ಹೇಳ್ತಾರೆ ಪವಿತ್ರರಾಗಿ. ये पतित दुनिया खत्म होनी है. जो श्रीमत पर पवित्र रहते हैं वही बाप की मत पर चल विश्व की बादशाही का वर्षा पाते हैं. ಬಾಬಾ ಈ ಪತಿತ ಜಗತ್ತಂತೂ ವಿನಾಶ ಆಗಲಿದೆ. ಸೊ ಯಾರು ಶ್ರೀಮತದ ಅನುಸಾರವಾಗಿ ಪವಿತ್ರ ಇರ್ತಾರೆ ಅವರೇ ತಂದೆ ಮತದ ಪ್ರಕಾರ ನಡೆದು ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನ ಪಡ್ಕೋತಾರೆ. ಇನ್ ಲಕ್ಷ್ಮೀ ನಾರಾಯಣ ಕ ರಾಜ್ಯ ಥಾನ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ವಾ, ಅಭಿ ತೋ ರಾವಣ ರಾಜ್ಯ ಹೇ ಜೋ ಖತಮ್ ಹೋನಾ ಹೇ. ಈಗಂತೂ ರಾವಣ ರಾಜ್ಯ ಇದೆ, ಯಾವುದು ವಿನಾಶ ಆಗಲಿದೆ. ಸತ್ಯುಗಿ ರಾಮರಾಜ್ಯ ಸ್ಥಾಪನ್ ಹೋನಾ ಹೇ.
ಸತ್ಯುಗಿ ರಾಮರಾಜ್ಯ ಸ್ಥಾಪನೆ ಆಗಬೇಕು. सत्युग में बहुत थोड़े मनुष्य रहते. सत्युगದಲ್ಲಿ ಬಹಳ ಕಡಿಮೆ ಮನುಷ್ಯರು ಇರ್ತಾರೆ. ಕ್ಯಾಪಿಟಲ್ ದೆಹಲಿ ही रहती है. अरे राजधानी ಮಾತ್ರ ದೆಹಲಿನೇ ಇರುತ್ತದೆ. जहां लक्ष्मी नारायण का राज्य होता है. ಎಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ. ದೆಹಲಿ ಸತ್ಯುಗ में ಪರಿಸ್ಥಾನ थी. ನೋಡಿ, ದೆಹಲಿ ಸತ್ಯುಗದಲ್ಲಿ ಪರಿಸ್ಥಾನ ಇತ್ತು. ದೆಹಲಿ ही गद्दी है. दहली ने राज सिंहासन ಆಗಿತ್ತಂತರ बाबा. रावण राज्य में भी दहली कैपिटल है और राम राज्य में भी दहली कैपिटल रहती है. ನೋಡಿ, ರಾವಣ ರಾಜ್ಯದಲ್ಲೂ ಕೂಡ ದೆಹಲಿನೇ ರಾಜಧಾನಿ ಇರುತ್ತೆ. ರಾಮ ರಾಜ್ಯದಲ್ಲೂ ಕೂಡ ದೆಹಲಿನೇ ರಾಜಧಾನಿ ಇರುತ್ತೆ. परंतु राम राज्य में तो हीरे जवाहरातों के महल थे. ಅರೆ ವ್ಯತ್ಯಾಸ ಏನು? ರಾಮ ರಾಜ್ಯದಲ್ಲಂತೂ ವಜ್ರವೈಡೂರ್ಯಗಳ ಮಹಲ್ ಇತ್ತು. अथा सुखता ಅಲ್ಲಿ ಸಾಕಷ್ಟು ಸುಖ ಇತ್ತು. अभी बाप कहते तुमने विश्व का राज्य गवाया है, मैं फिर तुमको देता हूँ. ಈ ಬಾಬಾ ಹೇಳ್ತಾರೆ, ನೀವು ವಿಶ್ವದ ರಾಜ್ಯ ಭಾಗ್ಯವನ್ನ ಕಳ್ಕೊಂಡ್ರಿ, ಈ ಮತ್ತು ಪುನಃ ನಾನ್ ನಿಮಗೆ ಕೊಡ್ತೀನಿ. ತುಮ್ ಮೇರಿ ಮತ್ ಪರ್ ಚಲೋ. ಅದ್ರ ಕಂಡೀಷನ್ ಏನು ಬಾಬಂದು? ನನ್ನ ಮತ ಪ್ರಕಾರ ನಡಿಬೇಕು. ಶ್ರೇಷ್ಠ ಬನ್ನ ಹೈ तो सिर्फ मुझे याद करो और किसी देहदारी को याद ना करो. ನಿಮಗೆ ಶ್ರೇಷ್ಠ ಆಗಬೇಕು ಅನ್ನುವಂತ ಆಸೆ ಇದ್ರೆ ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಯಾವುದೇ ದೇಹದಾರಿಯನ್ನ ನೆನಪು ಮಾಡಬೇಡಿ. अपने को आत्मा समझ मुझ बाप को याद करो तो तमो प्रधान से सतो प्रधान बन जाएंगे. ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನಾನು ತಂದೆಯನ್ನ ನೆನಪು ಮಾಡಿದಾಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತೀರಿ. ತುಮ್ ಮೇರೆ ಪಾಸ್ ಚಲೆ ಆಯೆಂಗೆ. ಆಗ ನೀವು ನನ್ನ ಹತ್ರ ಬಂದ್ಬಿಡ್ತೀರಿ. ಮೇರೆ ಗಲೆ ಕಿ ಮಾಲಾ ಬನ್ಕರ್ ಫಿರ್ ವಿಷ್ಣು ಕಿ ಮಾಲಾ ಬನ್ ಜಾಯೆಂಗೆ. ನನ್ನ ಕೊರಳಿನ ಮಾಲೆಯಾಗಿ ನಂತರ ವಿಷ್ಣುವಿನ ಮಾಲೆ ಅಲ್ಲಿ ಬರ್ತೀರಿ ನೀವು. ಮಾಲಾ ಮೇ ಊಪರ್ ಮೇ ಮೈ ಹೂಂ ಫಿರ್ ದೋ ಹೈ ಬ್ರಹ್ಮ ಸರಸ್ವತಿ. ನೋಡಿ, ಮಾಲೆಯಲ್ಲಿ ಬಾಬಾ ಹೇಳ್ತಾರೆ ಮೇಲೆ ನಾನಿದ್ದೀನಿ, ಮತ್ ನೆಕ್ಸ್ಟ್ ಇಬ್ರು ಬ್ರಹ್ಮ ಸರಸ್ವತಿ. ವಹಿ ಸತ್ಯುಕ್ಕೆ ಮಹಾರಾಜ ಮಹಾರಾಣಿ ಬಂತೆ ಹೈ. ಅವರೇ ಸತ್ಯುಗದ ಮಹಾರಾಜ ಮಹಾರಾಣಿ ಆಗ್ತಾರೆ. ಉನೋಂಕಿ ಫಿರ್ ಸಾರಿ ಮಾಲಾ ಹೈ ಜೋ ನಂಬರ್ವಾರ್ ಗದ್ದಿ ಪರ್ बैठते हैं. ಬಾಬಾ ಹತ್ರ ಮತ್ತ ಅವ್ರದ್ದು ಇಡೀ ಮಾಲೆ ಇದೆ, ಯಾರು ನಂಬರ್ವಾರ್ ಸಿಂಹಾಸನಾಧಿಕಾರಿ ಆಗ್ತಾರೆ, ಗದ್ದಿ ಮೇಲೆ ಸಿಂಹಾಸನ ಮೇಲೆ ಕುತ್ಕೊಳ್ತಾರೆ. मैं इस भारत को इन ब्रह्मा सरस्वती और ब्राह्मणों द्वारा स्वर्ग बनाता हूँ. ಬಾಬಾ ಹೇಳ್ತಾರೆ, ನಾನು ಈ ಭಾರತವನ್ನ ಈ ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಸ್ವರ್ಗವನ್ನ ರಚನೆ ಮಾಡ್ತೀನಿ. ಜೋ ಮೆಹನತ್ ಕರ್ತೆ ಹೇ ಉನೋಂಕೆ ಹಿ ಫಿರ್ ಯಾದಗಾರ್ ಬಂತೆ ಹೇ. ನೋಡಿ, ಯಾರು ಪರಿಶ್ರಮ ಪಡ್ತಾರಲ್ವಾ ಅವ್ರದೇ ನೆನಪಾರ್ಥವಾಗಿ ಯಾದಗಾರ್ ಆಗತ್ತೆ. ವಹೇ ರುದ್ರಮಾಲಾ और वहाँ विष्णु की माला. ಅದಾಗಿದೆ, ಒಂದು ಕಡೆ ರುದ್ರಮಾಲೆ, ಇನ್ನೊಂದು ಕಡೆಗೆ ಬಾಬಾ ಹತ್ರ ವಿಷ್ಣುವಿನ ಮಾಲೆ. ರುದ್ರಮಾಲಾ ಹೈ ಆತ್ಮಾओं की और विष्णु की माला है ಮನುಷ್ಯೋಂ ಕಿ. ರುದ್ರಮಾಲೆ ಅಂದ್ರೆ ಆತ್ಮಗಳದ್ದು, ಮತ್ತೆ ವಿಷ್ಣುವಿನ ಮಾಲೆ ಅಂದ್ರೆ ಮನುಷ್ಯರದ್ದು. आत्माओं के रहने का स्थान व निराकारी परम धाम है जिसको ब्रह्मांड भी कहते हैं. ಆತ್ಮಗಳು ಇರುವಂತ ಸ್ಥಾನ ಅದು ನಿರಾಕಾರಿ ಪರಮಧಾಮ, ಯಾವುದಕ್ಕೆ ಬ್ರಹ್ಮಾಂಡ ಅಂತಾನು ಹೇಳ್ತಾರೆ. ಆತ್ಮ कोई अंडे मिसल नहीं है, ಆತ್ಮ तो बिंदी मिसल है. ಬಾಬಾ ಹತ್ರ ಆತ್ಮ ಏನು ಅಂಡಾಕಾರವಾಗಿಲ್ಲ, ಅರೆ ಆತ್ಮ ಬಿಂದು ಸಮಾನ ಇದೆ. हम सब आत्माएं अस्वीट होम में रहने वाली है. ನಾವೆಲ್ಲ ಆತ್ಮಗಳು ಆ ಮಧುರ ಮನೆಯಲ್ಲಿ ಇರುವಂಥವರಾಗಿದ್ದೀವಿ. ಬಾಪ ಕೆ ಸಾಥ್ ಹಮ್ ಆತ್ಮಾಯ್ ರಹತಿ ಹೈ. ಅಲ್ಲಿ ತಂದೆ ಜೊತೆಗೆ ನಾವೆಲ್ಲ ಆತ್ಮಗಳಿರ್ತೀವಿ. ವಹ ಹೈ ಮುಕ್ತಿಧಾಮ್, ಅದಾಗಿದೆ ಮುಕ್ತಿಧಾಮ. ಮನುಷ್ಯ ಸಬ್ ಚಾತೆ ಹೈ ಮುಕ್ತಿಧಾಮ್ ಮೇ ಜಾಯ್. ಎಲ್ಲರ ಮನುಷ್ಯರು ಏನು ಬಯಸ್ತಾರೆ? ನಾವು ಆ ಮುಕ್ತಿಧಾಮಕ್ಕೆ ಹೋಗಬೇಕು. ಪರಂತು ವಾಪಸ್ ಕೋಯಿ ಏಕ್ ಬಿ ಜಾ ನಹೀ ಸಕ್ತೆ. ಆದ್ರೆ ಈಗಲೇ ವಾಪಸ್ ಒಬ್ರು ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸಬ್ಕೋ ಪಾಠ್ ಮೇ ಆನಾ ಹಿ ಹೈ. ಎಲ್ಲರೂ ಪಾತ್ರದಲ್ಲಿ ಬರಲೇಬೇಕು. ತಬ್ ತಕ್ ಬಾಪ್ ತುಮಕೋ ತಯಾರ್ ಕರಾತೆ ರಹತೆ. ಅಲ್ಲಿವರೆಗೆ ಬಾಬಾ ನಿಮ್ಮನ್ನ ತಯಾರ್ ಮಾಡ್ತಿರ್ತಾರೆ. ತುಮ್ ತಯಾರ್ ಹೋ ಜಾಯೆಂಗೆ तो फिर जो भी आत्माएं हैं वह सब आ जाएंगी, फिर खलास.
ಯಾವಾಗ ನೀವು ಪೂರ್ಣ ರೆಡಿ ಆಗ್ತೀರಿ, ಅವಾಗ ಅಲ್ಲೇನ್ ಆತ್ಮಗಳಿದಾರಲ್ಲ ಪರಮಧಾಮದಲ್ಲಿ ಅವರೆಲ್ಲರೂ ಬರ್ತಾರೆ. ಆಮೇಲೆ ಖಲಾಸ್ ಅಂತಾರೆ ಬಾಬಾ, ತುಮ್ ಜಾಕರ್ ನೈ ದುನಿಯಾ ಮೇ ರಾಜ್ಯ ಕರೆಂಗೆ ಫಿರ್ ನಂಬರ್ವಾರ್ ಚಕ್ರ ಚಲೇಗ. ನೀವಲ್ಲಿ ಏನ್ ಮಾಡ್ತೀರಿ, ಹೊಸ ಜಗತ್ತಿನಲ್ಲಿ ಹೋಗಿ ರಾಜ್ಯ ಮಾಡ್ತೀರಿ, ಮತ್ತೆ ನಂಬರ್ವಾರ್ ಚಕ್ರ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಗೀತೆ ಮೇ ಸುನಾನ ಆಖಿರ್ವ ದಿನ್ ಆಯಾಜ್, ಗೀತೆಯಲ್ಲಿ ಕೇಳಿದ್ರಲ್ವಾ, ಕೊನೆಗೂ ಆ ದಿನ ಇವತ್ತು ಬಂತು. ತುಮ್ ಜಾನ್ತೆ ಹೋ ಜೋ ಭಾರತವಾಸಿ ಅಬ ನರಕವಾಸಿ ಹೇ ವ ಫಿರ್ ಸ್ವರ್ಗವಾಸಿ ಬನೇಂಗೆ. ತಾವು ತಿಳ್ಕೊಂಡಿದ್ದೀರಿ, ಯಾರು ಭಾರತವಾಸಿಗಳೀಗ ನರಕವಾಸಿ ಇದ್ದಾರೆ ಮತ್ತವ್ರೆ ಸ್ವರ್ಗವಾಸಿ ಆಗ್ತಾರೆ. ಬಾಕಿ ಸಬ್ ಆತ್ಮಾಯೇ ಶಾಂತಿಧಾಮೆ ಚಲಿ ಜಾಯಂಗಿ. ಬಾಕಿ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗ್ಬಿಡ್ತಾರೆ. ಸಂಜಾನ ಬಹುತ್ ಥೋಡಾ ಹೈ, ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡ್ಬೇಕಷ್ಟೇ. ಅಲ್ಫ್ ಬಾಬಾ ಬೇ ಬಾದಶಾಹಿ. ಅಲ್ಫ್ ಅಂದ್ರೆ ಬಾಬಾ ತಂದೆ, ಬೇ ಬಾದಶಾಹಿ ಅಂದ್ರೆ ರಾಜ್ಯ ಭಾಗ್ಯ ಸ್ವರ್ಗ. ಅಲ್ಫ್ ಕೋ ಬಾದಶಾಹಿ ಮಿಲ್ ಜಾತಿ ಹೇ. ಬಾಬಾ ತಿಸರ ತಂದೆಗೆ ಸ್ವರ್ಗದ ಭಾಗ್ಯ ಸಿಕ್ಬಿಡುತ್ತದೆ. ಅಭಿ ಬಾಪ್ ಕಹತೆ ಮೈ ವಹಿ ರಾಜ್ಯ ಫಿರ್ ಸೆ ಸ್ಥಾಪನ ಕರ್ತಾ ಹೂಂ. ಈಗ ತಂದೆ ಹೇಳ್ತಾರೆ, ನಾನು ಮತ್ತೆ ಅದೇ ರಾಜ್ಯವನ್ನ ಪುನಃ ಸ್ಥಾಪನೆ ಮಾಡ್ತೀನಿ. ತುಮ್ 84 ಜನ್ಮ ಭೋಗ್ ಅಪತೀತ್ ಬನ್ ಗಯೇ ಹೋ. ತಾವು 84 ಜನ್ಮನ ಭೋಗಿಸಿ ಈಗ ಪತಿತರಾಗ್ಬಿಟ್ಟಿದ್ದೀರಿ ಅಂತಾರೆ ಬಾಬಾ. ಪತೀತ್ ಬನಾಯ ಹೇ ರಾವಣ. ಪತಿತ ಮಾಡಿದ್ಯಾರು? ರಾವಣ. ಫಿರ್ ಪಾವನ್ ಕೌನ್ ಬನಾತೆ? ಆಮೇಲೆ ಪಾವನ ಯಾರು ಮಾಡ್ತಾರೆ? ಭಗವಾನ್ ಜಿಸ್ಕೋ ಪತೀತ ಪಾವನ್ ಕಹತೆ ಹೈ. ಭಗವಂತ, ಯಾರಿಗೆ ಪತೀತ ಪಾವನ ಅಂತ ಕರೆಯಲಾಗತ್ತೆ. ತುಮ್ ಕೈಸೆ ಪತೀತ್ ಸೆ ಪಾವನ್, ಪಾವನ್ ಸೆ ಪತೀತ್ ಬಂತೆ ಹೋ, ವ ಸಾರಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋಗಿ. ನೀವು ಹೆಂಗೆ ಪತೀತರಿಂದ ಪಾವನ, ಪಾವನರಿಂದ ಪತೀತ ಆಗ್ತೀರಿ, ಇಡೀ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತದಂತಾರೆ ಬಾಬಾ. ಯ ವಿಶೇಷ ಹೇ ಹಿ ಇಸ್ಕೆ ಲಿಯೆ, ಸಾರಿ ಯ ವಿನಾಶ ಹೇ ಹಿ ಇಸ್ಕೆ ಲಿಯೆ. ಈ ವಿನಾಶ ಇರೋದು ಇದಕ್ಕಾಗಿ ಅಂತಾರೆ ಬಾಬಾ. ಕಹತೆ ಹೇ ಬ್ರಹ್ಮಾ ಕಿ ಆಯು ಶಾಸ್ತ್ರೋ ಮೇ 100 ವರ್ಷ ಹೇ. ನೋಡಿ ಹೇಳ್ತಾರೆ, ಬ್ರಹ್ಮನ ಆಯುಷ್ಯ ಶಾಸ್ತ್ರಗಳಲ್ಲಿ 100 ವರ್ಷ ಇದೆ ಅಂತ. ಯೇ ಜೋ ಬ್ರಹ್ಮ ಹೇ ಜಿಸ್ಮೇ ಬಾಪ್ ಬೇಟ್ ವರ್ಷ ದಿಲಾತೆ ಹೇ ಉನ್ಕಾ ಭಿ ಶರೀರ್ ಛೂಟ್ ಜಾಯೇಗಾ. ನೋಡಿ ಬಾಬಾ ತೀವ್ರೇನು ಬ್ರಹ್ಮ ಇದ್ದಾರೆ, ಯಾರಲ್ಲಿ ತಂದೆ ಕುಳಿತು ಆಸ್ತಿಯನ್ನ ಕೊಡಿಸ್ತಾರೆ, ಬಾಬಾ ಅವರು ಕೂಡ ಒಂದಿನ ಶರೀರ ಬಿಟ್ಟು ಹೋಗ್ಲೇಬೇಕು. ಆತ್ಮಾओं को बैठ आत्माओं का जो बाप है वह समझाते हैं. ಆತ್ಮಗಳಿಗೆ ಕುಳಿತು ಆತ್ಮಗಳಿಗೆ ಯಾರು ತಂದೆ ಆಗಿದಾರಲ್ವಾ ಅವ್ರು ತಿಳಿಸ್ಕೊಡ್ತಾರೆ. ಮನುಷ್ಯಕೋ ಪಾವನ್ ಬನಾನ ಸಕೆ. ಮನುಷ್ಯನನ್ನ ಪಾವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವತಾಯ್ ಕಭಿ ವಿಕಾರ ಸೆ ನಹೀ ಪೈದಾ ಹೋತೆ. ದೇವತೆಗಳು ಎಂದಿ ಕೂಡ ವಿಕಾರದಿಂದ ಹುಟ್ಟೋದಿಲ್ಲ. ಪುನರ್ಜನ್ಮತೋ ಸಬ್ ಲೇತೆ ಆತೆ ಹೇನಾ. ಪುನರ್ಜನ್ಮ ಅಂತೂ ಎಲ್ಲರೂ ತಗೊಳ್ತಾನೆ ಬರ್ತಾರೆ ತಾನೆ. तो बाप कितना अच्छी तरह से समझाते हैं कि कहाँ तकदीर जग जाए. ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಇದರಿಂದ ಯಾರ ಅದೃಷ್ಟ ಬೆಳಗ್ತದೋ ಗೊತ್ತಿಲ್ಲ. ಬಾಪ್ ಆತೇ ಹೇ ಮನುಷ್ಯ ಮಾತ್ರಕ್ಕೆ ತಕದೀರ್ ಜಗಾನೆ. ತಂದೆ ಬರೋದೇ ಮನುಷ್ಯ ಮಾತ್ರರ ಅದೃಷ್ಟವನ್ನ ಬೆಳಗಿಸ್ಲಿಕ್ಕಾಗಿ. ಸ ಪತೀತ್ ದುಃಖಿ ಹೇನಾ. ಯಾಕಂದ್ರೆ ಎಲ್ರೂ ಪತಿತ ದುಃಖಿ ಇದ್ದಾರಲ್ವಾ. ತ್ರಾಹಿ ತ್ರಾಹಿ ಕರ್ ವಿನಾಶ್ ಹೋ ಜಾಯೇಂಗೆ. ತ್ರಾಹಿ ತ್ರಾಹಿ ಅಂತ ಮಾಡ್ತಾ ವಿನಾಶ ಆಗ್ಬಿಡ್ತಾರೆ. इसलिए बाप कहते त्राही त्राही करने के पहले मुझे बेहद के बाप से वर्षा ले लो. ಅದಕ್ಕೆ ತ್ರಾಹಿ ತ್ರಾಹಿ ಅಂತ ಒದ್ದಾಡೋಕ್ಕಿಂತ ಮುಂಚೆ ನಾನು ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳ್ಳಿ ಅಂತಾರೆ ಬಾಬಾ. ये जो कुछ दुनिया में देखते हो ये सब खत्म हो जाना है. ಈಗೇನ್ ಜಗತ್ನಲ್ಲಿ ಏನ್ ನೋಡ್ತಾ ಇದ್ದೀರಲ್ವಾ ಇದೆಲ್ಲವೂ ಖಲಾಸ್ ವಿನಾಶ ಆಗಲಿದೆ. ಫಾಲ್ ಆಫ್ ಭಾರತ್, ರೈಸ್ ಆಫ್ ಭಾರತ್ ಇಸ್ಕಾ ಹಿ ಖೇಲ್ ಹೇ. ಆಮೇಲೆ ಭಾರತದ ಉತ್ಥಾನ, ಭಾರತದ ಪತನ ಇದ್ರದ್ದೇ ಆಟ ಇದೆ ಅಂತಾರೆ ಬಾಬಾ. ರೈಸ್ ಆಫ್ ವರ್ಲ್ಡ್, ಇಡೀ ಜಗತ್ತಿನ ಉತ್ಥಾನ. ಸ್ವರ್ಗ ಮೇ ಕೌನ್ ಕೌನ್ ರಾಜ್ಯ ಕರ್ತೆ ಹೇ ಯಾ ಬಾಪ್ ಹಿ बैठ ಸಮझಾತೆ. ಸ್ವರ್ಗದಲ್ಲಿ ಯಾರ ರಾಜ್ಯ ಮಾಡ್ತಾರೆ ಅದನ್ನ ತಂದೆನೆ ಕುಳಿತು ತಿಳಿಸ್ಕೊಡ್ತಾರೆ. ರೈಸ್ ಆಫ್ ಭಾರತ್ ದೇವತಾओं का ರಾಜ್, ಫಾಲ್ ಆಫ್ ಭಾರತ್ ರಾವಣ ರಾಜ್. ಭಾರತದ ಉತ್ಥಾನ ಅಂದ್ರೆ ದೇವತೆಗಳ ರಾಜ್ಯ, ಭಾರತದ ಪತನ ಅಂದ್ರೆ ರಾವಣ ರಾಜ್ಯ ಅಂತಾರೆ ಬಾಬಾ.
ಅಭಿ ನೈ ದುನಿಯಾ ಬನ್ ರಹಿ ಹೈ, ಈಗ ಹೊಸ ಜಗತ್ತು ತಯಾರಾಗ್ತಾ ಇದೆ. ಬಾಪ್ ಸೆ ಪढ़ रहे हो ನೈ ದುನಿಯಾ ಕಾ ವರ್ಸಾ ಲೇನೆ, ಈಗ ನೀವು ತಂದೆಯಿಂದ ಓದ್ತಾ ಇದ್ದೀರಿ ಹೊಸ ಜಗತ್ತಿನ ಆಸ್ತಿ ತಗೊಳ್ಳಿಕ್ಕಾಗಿ. ಇತನ ಸಹಜ ಹೇ, ಎಷ್ಟು ಸಹಜ ಇದೆ. ಯಹ ಮನುಷ್ಯ ಸೇ ದೇವತಾ ಬನನೆ ಕಿ ಪಢಾಯಿ, ಇದಾಗಿದೆ ಮನುಷ್ಯರಿಂದ ದೇವತಾ ಆಗುವಂತ ಶಿಕ್ಷಣ. ಯಬಿ ಅಚ್ಚಿ ರೀತಿ ಸಮಜ್ನಾ ಹೈ, ಇದನ್ನು ಕೂಡ ಒಳ್ಳೆ ರೀತಿ ತಿಳ್ಕೋಬೇಕು. ಕೌನ್ ಕೌನ್ ಸೆ ಧರ್ಮ ಕಬ್ ಆತೆ ಹೇ, ದ್ವಾಪರ ಕೆ ಬಾದ್ ಹಿ ಔರ್ ಧರ್ಮ ಆತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಯಾವ ಯಾವ ಧರ್ಮ ಯಾವಾಗ ಯಾವಾಗ ಬರ್ತಾರೆ, ದ್ವಾಪರದ ನಂತರನೇ ಉಳಿದೆಲ್ಲ ಧರ್ಮಗಳು ಬರ್ತದಂತ ಬಾಬಾ. ಪಹಲೆ ಸುಖ ಭೋಗ್ತೆ ಫಿರ್ ದುಃಖ. ಯಾರು ಯಾವಾಗೇ ಬರ್ಲಿ ಜಗತ್ತಿಗೆ ಅವ್ರು ಫಸ್ಟ್ ಸುಖ ಭೋಗಿಸ್ತಾರೆ, ಆಮೇಲೆ ದುಃಖ. ಯ ಸಾರಾ ಚಕ್ರ ಬುದ್ಧಿ ಮೇ ಬಿಠಾನ ಹೋತಾ ಹೈ, ಇಡೀ ಚಕ್ರವನ್ನ ಬುದ್ಧಿಯಲ್ಲಿ ಕೂರಿಸ್ಕೊಳ್ಬೇಕಾಗತ್ತೆ. ಜಿಸ್ಸೆ ತುಮ್ ಚಕ್ರವರ್ತಿ ಮಹಾರಾಜ ಮಹಾರಾಣಿ ಬಂತೆ ಹೋ, ಯಾವುದರಿಂದ ತಾವು ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗ್ತೀರಿ. ಸಿರ್ಫ್ ಅಲ್ಫ್ ಔರ್ ಬೇಕೋ ಸಮಜ್ನಾ ಹೈ, ಕೇವಲ ತಂದೆ ಮತ್ತು ಆಸ್ತಿನ ತಿಳ್ಕೊಳ್ಬೇಕಷ್ಟೇ ಅಂತಾರೆ ಬಾಬಾ. तो अब विनाश तो होना ही है, विनाश ಅಂತೂ ಗ್ಯಾರಂಟಿ ಆಗಲಿದೆ. हंगाम इतना हो जाएगा जो विलायत से फिर आ भी नहीं सकेंगे. ಎಷ್ಟು ಗಲಾಟೆ ಮುಂದೆ ಹೋಗ್ತಾ ಹೋಗ್ತಾ ಗಲಾಟೆಗಳಾಗತ್ತೆ ಅಂದ್ರೆ ಮಾರಾಮಾರಿ, ವಿದೇಶದಿಂದ ನೀವು ಮತ್ತೆ ಇಲ್ಲಿ ಬರಕ್ ಆಗುದಿಲ್ಲ ಅಂತಾರ ಬಾಬಾ. ಇಸ್ಲೇ ಬಾಪ್ ಸಮझाते ಭಾರತ ಭೂಮಿ ಸಬ್ಸೆ ಉತ್ತಮ ಹೇ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ ಭಾರತ ಭೂಮಿ ಎಲ್ಲದಕ್ಕಿಂತ ಉತ್ತಮ ಭೂಮಿ. ಜಬರ್ದಸ್ತ್ ಲಡಾಯಿ ಲಗೇಗಿ ಫಿರ್ ವಹಾ ಕೆ ವಹಾ ಹಿ ರಹ ಜಾಯೆಂಗೆ. ಇಲ್ಲಿ ಜಬರ್ದಸ್ತ್ ಯುದ್ಧ ಆಗತ್ತೆ, ಮತ್ತೆ ಬಾಬಾ ತಿಳಿಸ್ತಾ ಇದ್ದಾರೆ ಅಲ್ಲಿರೋ ಅಲ್ಲೇ ಉಳಿದು ಬಿಡ್ತಾರೆ. 50-60 ಲಾಖ್ ಬಿ ದೇಂಗೆ ತೋ ಬಿ ಮುಷ್ಕಿಲ್ ಆ ಸಕೆಂಗೆ. ಅಲ್ಲಿಂದ ಬರಕ ಆ ಸಮಯದಲ್ಲಿ 50-60 ಲಕ್ಷ ಕೊಟ್ರು ಕಷ್ಟಪಟ್ಟು ಬರ್ಬೇಕಾಗತ್ತೆ, ಅಂತ ಸಮಯ ಬರುತ್ತೆ. ಭಾರತ ಭೂಮಿ ಸಬ್ಸೆ ಉತ್ತಮ ಹೇ, ಭಾರತ ಭೂಮಿ ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳ್ತಾರೆ ಬಾಬಾ. ಜಾ ಬಾಪ್ ಆಕರ್ ಅವತಾರ ಲೈತೆ ಹೇ, ಎಲ್ಲಿ ಬಂದು ತಂದೆ ಬಂದು ಅವತಾರ ತಗೊಳ್ತಾರೆ. ಶಿವ ಜಯಂತಿ ಬಿ ಯಹ ಮನಾಯಿ ಜಾತಿ ಹೇ, ಅದಕ್ಕೆ ಶಿವ ಜಯಂತಿಯನ್ನು ಕೂಡ ಇಲ್ಲೇ ಆಚರಿಸಲಾಗುತ್ತೆ. ಸಿರ್ಫ್ ಶ್ರೀ ಕೃಷ್ಣ ಕಾ ನಾಮ್ ಡಾಲ್ನೆ ಸೆ ಸಾರಿ ಮಹಿಮಾ ಹಿ ಖತಮ್ ಹೋ ಗಯಿ ಹೈ. ಕೇವಲ ಶ್ರೀಕೃಷ್ಣನ ಹೆಸರನ್ನ ಹಾಕಿರೋ ಕಾರಣ ಬಾಬಾ ಹತ್ರ ಇಡೀ ಮಹಿಮೆನೆ ನಾಶ ಆಗ್ಬಿಟ್ಟಿದೆ. ಸರ್ವ ಮನುಷ್ಯ ಮಾತ್ರ ಕಾ ಲಿಬರೇಟರ್ ಯಹಾ ಹಿ ಆಕರ್ ಅವತಾರ ಲೇತೆ ಹೈ. ಎಲ್ಲ ಮನುಷ್ಯ ಮಾತ್ರರ ಮುಕ್ತಿದಾತ ಇಲ್ಲೇ ಬಂದು ಅವತಾರ ತಗೊಳ್ತಾರೆ. ಶಿವ ಜಯಂತಿ ಬಿ ಯಹ ಮನಾತೆ ಹೇ, ಶಿವ ಜಯಂತಿಯನ್ನು ಕೂಡ ಇಲ್ಲೇ ಆಚರಿಸ್ತಾರೆ. ಗಾಡ್ ಫಾದರ್ ಹಿ ಹೇ ಜೋ ಆಕರ್ ಲಿಬರೇಟ್ ಕರ್ತೆ ಹೇ. ಗಾಡ್ ಫಾದರೇ ಯಾರು ಬಂದು ಎಲ್ಲರನ್ನ ಲಿಬರೇಟ್ ಮುಕ್ತ ಮಾಡ್ತಾರೆ. तो ऐसे बाप को ही नमन करना चाहिए, उनकी ही जयंती मनानी चाहिए. ಹಾಗಾದ್ರೆ ಅಂತಹ ತಂದೆಗೆ ನಮನ ಮಾಡಬೇಕು ಮತ್ತು ಅವ್ರದ್ದು ಮಾತ್ರ ಜಯಂತಿನ ಆಚರಿಸಬೇಕು. ವಹ ಬಾಪ್ ಯಹ ಭಾರತ್ ಮೇ ಆಕರ್ ಸಬ್ಕೋ ಪಾವನ್ ಬನಾತೆ. ಆ ತಂದೆ ಈ ಭಾರತದಲ್ಲಿ ಬಂದು ಎಲ್ಲರನ್ನ ಪಾವನ ಮಾಡ್ತಾರೆ. तो सबसे बड़ा तीर्थ ठहरा, ಹಾಗಾದ್ರೆ ಭಾರತ ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನ ಆಯ್ತಲ್ವಾ. सबको दुर्गति से छुड़ाए सद्गति देते हैं, ये ड्रामा बना हुआ है. ಎಲ್ಲರನ್ನ ದುರ್ಗತಿಯಿಂದ ಬಿಡಿಸಿ ಸದ್ಗತಿಯನ್ನು ಕೊಡುತ್ತಾರೆ. ಸೊ ಇದು ಡ್ರಾಮಾ ಮಾಡಲ್ಪಟ್ಟಿದೆ. ಅಭಿ ತುಮ್ ಆತ್ಮಾಯೇ ಜಾನ್ತಿ ಹೋ ಹಮಾರಾ ಬಾಬಾ ಹಮ್ಕೋ ಇಸ್ ಶರೀರ ದ್ವಾರ ಯ ರಾಜ ಸಮझा ರಹೆ ಹೈ. ಈಗ ತಾವು ಆತ್ಮಗಳು ತಿಳ್ಕೊಂಡಿದ್ದೀರಿ, ನಮ್ಮ ಬಾಬಾ ನಮಗೆ ಈ ಶರೀರ ಮುಖಾಂತರ ಇಂಥ ರಹಸ್ಯವನ್ನ ತಿಳಿಸ್ತಾ ಇದ್ದಾರೆ. हम आत्मा इस शरीर द्वारा सुनती है, ನಾವು ಆತ್ಮ ಈ ಶರೀರ ಮುಖಾಂತರ ಕೇಳ್ತೀವಿ. ಆತ್ಮ ಅಭಿಮಾನಿ ಬನ್ನ ಹೈ, ಅದಕ್ಕೆ ಹೇಳ್ತಾರೆ ಬಾಬಾ ಆತ್ಮಾಭಿಮಾನಿ ಆಗಬೇಕು. अपने को आत्मा समझ बाप को याद करो तो कट निकलती जाएगी. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ ಅವಾಗ ಆತ್ಮದಲ್ಲಿನ ತುಕ್ಕು ಹಿಡಿದಿದೆ ಅದು ಇಳಿದು ಹೋಗುತ್ತೆ. और प्योर बन तुम बाप के पास आ जाएंगे. ಆಮೇಲೆ ತಾವು ಪವಿತ್ರ ಆಗಿ ತಂದೆ ಹತ್ರ ಬಂದ್ಬಿಡ್ತೀರಿ. ಜಿತನ ಯಾದ್ ಕರೆಂಗೆ ಉತನ ಪವಿತ್ರ ಬನೆಂಗೆ. ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಪವಿತ್ರ ಆಗ್ತೀರಿ. औरों को भी आप समान बनाएंगे तो बहुतों की आशीर्वाद मिलेगी.
ಅನ್ಯರನ್ನು ಕೂಡ ನೀವು ತಮ್ಮ ಸಮಾನ ಮಾಡ್ಕೊಂಡ್ರಿ ಅಂತಂದ್ರೆ ಅನೇಕರ ಆಶೀರ್ವಾದ ಸಿಗುತ್ತೆ. ऊंच पद पालेंगे, ಶ್ರೇಷ್ಠ ಪದವಿನ ಪಡ್ಕೊಂಡ್ಬಿಡ್ತೀರಿ. इसलिए गाया जाता है ಸೆಕೆಂಡ್ ಮೇ ಜೀವನ್ ಮುಕ್ತಿ. ಅದಕ್ಕೆ ಗಾಯನ ಮಾಡಲಾಗತ್ತೆ ಸೆಕೆಂಡಿನಲ್ಲಿ ಜೀವನ ಮುಕ್ತಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. धारणेಗಾಗಿ मुख्य सार. फर्स्ट पॉइंट, श्रीमत पर पवित्र बन, हर कदम बाप की मत पर चल, विश्व की बादशाही लेनी है. ಶ್ರೀಮತದ ಪ್ರಕಾರ ನಡೆದು ಪವಿತ್ರ ಆಗಿ ಪ್ರತಿ ಹೆಜ್ಜೆ ತಂದೆ ಮತ ಪ್ರಕಾರ ನಡೆದು ವಿಶ್ವದ ರಾಜ್ಯ ಭಾಗ್ಯವನ್ನ ತಗೊಳ್ಬೇಕು. ಬಾಪ್ಗೆ ಸಮಾನ ದುಃಖಹರ್ತ ಸುಖಕರ್ತ ಬನ್ನ ಹೈ. ತಂದೆ ಸಮಾನ ದುಃಖಹರ್ತ ಸುಖಕರ್ತ ಆಗಬೇಕು. सेकंड पॉइंट, मनुष्य से देवता बनने की ये पढ़ाई सदा पढ़ते रहना है. ಮನುಷ್ಯರಿಂದ ದೇವತಾ ಆಗುವಂತ ಈ ಶಿಕ್ಷಣವನ್ನ ಸದಾ ಓದ್ತಾ ಇರಬೇಕು. सबको आप समान बनाने की सेवा करके ಆಶೀರ್ವಾದ ಪ್ರಾಪ್ತ करनी है. ಎಲ್ಲರನ್ನ ತಮ್ಮ ಸಮಾನ ಮಾಡಿಕೊಳ್ಳುವಂತ ಸೇವೆ ಮಾಡಿ ಆಶೀರ್ವಾದವನ್ನ ಪ್ರಾಪ್ತಿ ಮಾಡ್ಕೋಬೇಕಂತಾರ ಬಾಬಾ. वरदान, कल्याण की वृत्ति और शुभ चिंतक भाव द्वारा विश्व कल्याण के निमित्त बनने वाले तीव्र पुरुषार्थी भव. ಕಲ್ಯಾಣದ ವೃತ್ತಿ ಮತ್ತು ಶುಭ ಚಿಂತಕದ ಭಾವದ ಮೂಲಕ ಇಡೀ ವಿಶ್ವದ ಕಲ್ಯಾಣಕ್ಕೆ ನಿಮಿತ್ತರಾಗುವಂತ ತೀವ್ರ ಪುರುಷಾರ್ಥಿ ಭವ. तीव्र पुरुषार्थी वह है जो सभी के प्रति कल्याण की वृत्ति और शुभ चिंतक भाव रखे. ತೀವ್ರ ಪುರುಷಾರ್ಥಿ ಅಂದ್ರೆ ಯಾರು? ಯಾರು ಎಲ್ಲರ ಪ್ರತಿ ಕಲ್ಯಾಣದ ವೃತ್ತಿ ಮತ್ತು ಶುಭ ಚಿಂತಕ ಭಾವನ ಇಟ್ಕೊಳ್ತಾರೆ. ಬಲ್ ಕೊಯ್ ಬಾರ್ ಬಾರ್ ಗಿರಾನೆ ಕಿ ಕೋಶಿಶ್ ಕರೆ. ಬಲೆ ಕೆಲವರು ನಿಮ್ಮನ್ನ ಪದೇ 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 ಬೀಳಿಸುವಂತ ಪ್ರಯತ್ನ ಮಾಡ್ತಾ ಇರ್ಲಿ. ಮನಕೋ ಡಗಮಗ ಕರೆ, ಮನಸ್ಸನ್ನ ಏರುಪೇರು ಮಾಡ್ತಾ ಇರ್ಲಿ. ವಿಘ್ನ ರೂಪ ಬನೆ, ನಿಮಗೆ ವಿಘ್ನ ರೂಪ ಆಗಬಹುದು. ಫಿರ್ ಬಿ ಆಪ್ಕಾ ಉಸ್ಕೆ ಪ್ರತಿ ಸದಾ ಶುಭ ಚಿಂತಕ ಅಡೋಲ್ ಭಾವ ಹೋ. ನೋಡಿ ಬಾಬಾ ಹತ್ರ ಆದ್ರೂ ನಿಮ್ಮದು ಅವರ ಪ್ರತಿಯಾಗಿ ಶುಭ ಚಿಂತಕದ ಅಡೋಲ ಭಾವ ಇರಬೇಕು. ಬಾತ್ಗೆ ಕಾರಣ ಭಾವನ ಬದಲೆ, ಮಾತಿನ ಕಾರಣ ಭಾವ ಬದಲಾಗಬಾರದು. ಹರ್ ಪರಿಸ್ಥಿತಿ ಮೇ ವೃತ್ತಿ और ಭಾವ ಯಥಾರ್ಥ ಹೋ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ವೃತ್ತಿ ಮತ್ತು ಭಾವ ಯಥಾರ್ಥ ಇರಬೇಕು. तो आपके ऊपर उसका प्रभाव नहीं पड़ेगा. ಆಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. फिर कोई भी व्यर्थ बातें देखने में ही नहीं आएगी. ಆಗ ಯಾವುದೇ ವ್ಯರ್ಥ ಮಾತುಗಳು ಕಂಡು ಬರೋದಿಲ್ಲ. ಟೈಮ್ ಬಚ ಜಾಯೇಗಾ, ತಮ್ಮ ಸಮಯ ಉಳಿತಾಯ ಆಗತ್ತೆ. ಯಹಿ ಹೇ ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ಇದಾಗಿದೆ ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ಸ್ಲೋಗನ್, संतुष्टता जीवन का श्रृंगार है, इसलिए संतुष्ट मणि बन संतुष्ट रहो और सर्व को संतुष्ट करो. ಸಂತುಷ್ಟತೆ ಅನ್ನೋದು ಒಂದು ಜೀವನದ ಶೃಂಗಾರ. ಅದಕ್ಕೆ ಸಂತುಷ್ಟ ಮಣಿಯಾಗಿ ತಾವು ಸಂತುಷ್ಟವಾಗಿರಿ ಮತ್ತು ಎಲ್ಲರನ್ನು ಸಂತುಷ್ಟ ಪಡಿಸಿ. ಈ ಅವ್ಯಕ್ತ ಇಶಾರೆ ಏಕತಾ और विश्वास की विशेषता द्वारा ಸಫಲತಾ ಸಂಪನ್ನ ಬನು. ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರಾಗಿ. ಏಕಮತ ಅರ್ಥಾತ್ एकता का वातावरण बनाने के लिए समाने की शक्ति धारण करो. ಏಕಮತ ಅಂದ್ರೆ ಏನರ್ಥ? ಏಕತೆಯ ವಾತಾವರಣವನ್ನ ರೂಪಿಸ್ಬೇಕಂತಂದ್ರೆ ಸಮಾವೇಶ ಮಾಡ್ಕೊಳ್ಳೋ ಶಕ್ತಿನ ಧಾರಣೆ ಮಾಡ್ಕೋಬೇಕು.
ಭಿನ್ನತಾಕೋ ಸಮಾವ್, ಭಿನ್ನತೆಯನ್ನು ಸಮಾವೇಶ ಮಾಡ್ಕೊಳ್ಳಿ. ಹರ್ ಏಕಕ್ಕೆ ವಿಶೇಷತಾಕೋ ದೇಖೋ, ನೋಡಿ ಪ್ರತಿಯೊಬ್ಬರ ವಿಶೇಷತೆಗಳನ್ನ ನೋಡಿ. ಕಮಿಯೋ ಕೋತು ಬಿಲ್ಕುಲ್ ದೇಖನಾ ಹಿ ನೈ, ಅವರಲ್ಲೇನು ದುರ್ಬಲತೆಗಳಿದೆ, ಕೊರತೆಗಳಿದೆ, ಅದನ್ನ ಸಂಪೂರ್ಣ ನೋಡ್ಲೇಬಾರದು ಅಂತ ಹೇಳ್ತಾರೆ ಬಾಬಾ. जैसे चंद्रमा अथवा सूर्य को ग्रहण लगता है तो कहते हैं कि देखना नहीं चाहिए. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಬಾಬಾ. ಹೆಂಗೆ ಚಂದ್ರಮ ಅಥವಾ ಸೂರ್ಯನಿಗೆ ಗ್ರಹಣ ಹಿಡಿತದಲ್ಲ, ಅವಾಗ ಏನಂತಾರೆ, ಅದನ್ನ ನೋಡಬಾರದು ಅಂತ. ನೈತೋ ಗ್ರಹಚಾರಿ बैठ जाएगा, ಅದನ್ನ ನೋಡಿದ್ರೆ ಗ್ರಹಚಾರಿ ಹಿಡಿದು ಬಿಡುತ್ತದೆ. तो किसकी कमी भी ग्रहण है, उसे कभी नहीं देखो. ಅದಕ್ಕೆ ಯಾರೆಲ್ಲ ಕೊರತೆ ಇದೆ ಅಥವಾ ಅವಗುಣಗಳಿದಾವೆ ಅಂತಂದ್ರೆ ಪಾವತಿ ಸರದು ಗ್ರಹಣ ಹಿಡ್ದಂಗೆನೆ, ಅದಕ್ಕೆ ಅದನ್ನ ಎಂದಿಗೂ ನೋಡಬೇಡಿ ಅಂತಾರ ಬಾಬಾ. ಅಚ್ಚಾ, ಓಂ ಶಾಂತಿ.